11 ಗಂಟೆ ಆದರೂ ವೈದ್ಯರು ಆಸ್ಪತ್ರೆಯ ಬೀಗ ತೆರೆದಿಲ್ಲ. ವೃದ್ಧೆ ರೋಗಿಯ ಪರದಾಟ. ಪಾವಗಡ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಬೆಳಗ್ಗೆ 11:30 ಸಹ ಸರ್ಕಾರಿ ಆಸ್ಪತ್ರೆಯ ಬಾಗಿಲು ತೆರೆಯದೆ ರೋಗಿಯೊಬ್ಬರು ಪರದಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಪ್ರತಿದಿನ ಇದೇ ತರ ಇಲ್ಲಿ ನಡೆಯುತ್ತದೆ. ಸರ್ಕಾರಿ ಆಸ್ಪತ್ರೆ ಗೋಳು ಕೇಳೋರು ಯಾರೂ ಇಲ್ಲ. ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸರ್ಕಾರ ನೋಡಿದರೆ ಹಳ್ಳಿಯಲ್ಲಿ ಆರೋಗ್ಯ ವ್ಯವಸ್ಥೆ ಕಾಪಾಡಲು ಪ್ರಾಥಮಿಕ ಕೇಂದ್ರಗಳ ವ್ಯವಸ್ಥೆ ಕಲ್ಪಿಸಿದೆ ಎಂಬುದಾಗಿ ಹೇಳುತ್ತಾರೆ. ಆದರೆ ತಾಲೂಕಿನ ಬಹುತೇಕ ಪ್ರಾಥಮಿಕ ಕೇಂದ್ರಗಳ ಪರಿಸ್ಥಿತಿ ಇದೇ ಆಗಿದೆ. ಈ ಪ್ರಾಥಮಿಕ ಕೇಂದ್ರಗಳಿಗೆ ಲಕ್ಷಾನುಗಟ್ಟಲೆ ವೆಚ್ಚ ಮಾಡುತ್ತಿರುವ ಕಡತಗಳು ಸರ್ಕಾರಕ್ಕೆ ನೀಡುತ್ತಿದ್ದಾರೆ. ಪಾವಗಡ ತಾಲೂಕಿನ ಆರೋಗ್ಯ ಇಲಾಖೆ ಕೇಂದ್ರಗಳಿಗೆ ಮೇಜರ್ ಸರ್ಜರಿ ಆಗಬೇಕು. ತತ್ಕ್ಷಣ ತಾಲೂಕಿನ ಪ್ರಾಥಮಿಕ ಕೇಂದ್ರಗಳಲ್ಲಿರುವ ಕೊರತೆಗಳನ್ನು ನೀಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಂದ ಆರಂಭಿಸಲಾಗುತ್ತದೆ. ಪರಮೇಶ್ ಅಂತ ಕೇರಂಪುರ, ಇದು ದೊಡ್ಡಹಳ್ಳಿ ಸರ್ಕಾರಿ ಹಾಸ್ಪಿಟ್ಲು. ಸುಮಾರು ಸಲ ನಾನು THO 2-3 ಸಲ ಕಂಪ್ಲೇಂಟ್ ಮಾಡಿದ್ದೀನಿ. ಸರ್, ಇಲ್ಲಿ ಒಬ್ಬ ಒಳ್ಳೆ ಡಾಕ್ಟ್ರನ್ನ ಹಾಕ್ರಿ, ಇಲ್ಲಾಂದ್ರೆ ಒಬ್ಬ ಸ್ಟಾಫ್ ನರ್ಸ್ ಕೊಡ್ರಿ ಅಂತ. ಏನು ಕಿವಿಗೆ ಹಾಕೊಳ್ಳಿಲ್ಲ. ನೋಡಿ, ಇಷ್ಟೊತ್ತಾದರೂ ಸುಮಾರು 11 ಗಂಟೆ ಆಗಿದೆ. ಒಬ್ಬ ಡಾಕ್ಟ್ರ್ ಇಲ್ಲ, ಒಬ್ಬ ನರ್ಸ್, ಯಾರು ಹಾಸ್ಪಿಟ್ಲ್ ಓಪನ್ ಸ್ಟಾಫ್ ಒಬ್ರಿಲ್ಲ. ನೋಡಿ, ಅವರು ಕೆಳಗಡೆ ಬಿದ್ದಿದ್ದಾರೆ ಪಾಪ, ಪೇಷಂಟ್ ಅವರು. ಎಷ್ಟು ನಾನು ಸೀರಿಯಸ್ ಆಗಿದೆ ಸರ್, ಇದು ಹೆಚ್ಚು ಕಡಿಮೆ ಆಗಿದೆ ಅವ್ರಿಗೆ. THO ಒಂದ್ 2 ಸಲ ಕಂಪ್ಲೇಂಟ್ ಮಾಡಿದ್ದೀನಿ. ಪಾಪ ಅವರು ಯಾರು ಇಲ್ಲ ಅಂತ ಬೆಳಗ್ಗೆ ನಿನ್ನೆನೂ ಬಂದಿದ್ದಂತೆ, ಇವತ್ತು ಬಂದಿದ್ದಾರೆ. ಯಾರು ಇಲ್ಲ ಇದು ಆದಷ್ಟು ನೀವು ಆದಷ್ಟು ಇದನ್ನ MLA ಗೂ ಪ್ಲಸ್ ನಮ್ಮ DC ಸಾಹೇಬ್ರಿಗೂ ಸ್ವಲ್ಪ ಬೇಗ ತಲುಪಿಸೋ ವ್ಯವಸ್ಥೆ ಮಾಡಬೇಕು. ಪ್ರೆಸ್ ಅವರು ನೋಡಿ, ಸ್ವಲ್ಪ ಆಕ್ಷನ್ ತಗೊಳ್ಳಿ ಸರ್. ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ವಿ, ಗಮನ ಹರಿಸಿಲ್ಲ. ಸೀತಮ್ಮ ಅಂತ ಹೇಳಿ, ಇವ್ರ ಹೆಸರು ಸೀತಮ್ಮ ಅಂತ, ದೊಡ್ಡಹಳ್ಳಿ. ಇಲ್ಲೇ ನೋಡಿ, ನಾವು ಇಲ್ಲಿ ನೀರ್ ತಂದು ಅವ್ರು ಕುಡಿಸಿ ಸ್ವಲ್ಪ ಈಗ ಮಲಸಿದೀವಿ, ತಂದು ಕುಡಿಸಿ ಮಲಸಿದೀವಿ ನಾವು. ಇವಾಗ 9 ಗಂಟೆಯಿಂದ ಇಲ್ಲೇ ಇದ್ದೀರಾ? 9 ಗಂಟೆಯಿಂದ ಬಂದು 9 ಗಂಟೆಯಿಂದ ಇಲ್ಲೇ ಇದಾರೆ. ಅವರು ಯಾರು ಕೇರ್ ಮಾಡೋರು ಇಲ್ಲ. ದಯವಿಟ್ಟು ಸ್ವಲ್ಪ ಬೇಗ ಅಧಿಕಾರಿಗಳೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬೇಗ ಗಮನ ಹರಿಸಬೇಕು. MLA ಸಾಹೇಬ್ರು ಪ್ಲಸ್ DC ಸಾಹೇಬ್ರು ಸ್ವಲ್ಪ ಆಕ್ಷನ್ ತಗೋಬೇಕು ಇದ್ರ ಬಗ್ಗೆ.